ನಮ್ಮನ್ನೆಲ್ಲ ಮೀರಿಸಿ ಬೆಳೆದರೆ ನೀವು ನಮಗೆ ಕೊಡೋ ಗೌರವ ಎಂದು ನಟನಿಗೆ ಕರೆ ಮಾಡಿದ ರಾಕಿಂಗ್ ಸ್ಟಾರ್ ಯಶ್ ಮಾತನಾಡಿದ್ದಾರೆ. ಇದೀಗ ಆಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ವೀಕ್ಷಕರೇ. ನಿಮ್ಮೆಲ್ಲರ ನೆಚ್ಚಿನ ಸೀರಿಯಲ್ ಆಗಿರುವಂತಹ ಏನಿದೆ ಪುಟ್ಟಕ್ಕನ ಮಕ್ಕಳು ಸೀರಿಯಲ್, ಸೊ ಆ ಒಂದು ಪುಟ್ಟಕ್ಕನ ಮಕ್ಕಳು ಸೀರಿಯಲ್ನ ನಟ ಧನುಷ್ ಅವರಿಗೆ ಯಶ್ ಅವರು ಕಾಲ್ ಮಾಡಿದ್ದಾರೆ. ಸೊ ಬನ್ನಿ ಏನ್ ಮಾತಾಡಿದ್ರು, ಏನಾಯ್ತು, ಸಂಪೂರ್ಣ ಮಾಹಿತಿಯನ್ನು ನೋಡ್ಕೊಂಡ್ಬರೋಣ. ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಹೌದು, ಡ್ಯಾನ್ಸ್ ಚೆನ್ನಾಗಿ ಮಾಡಿದಿರಾ, ಸಖತ್ ಆಗಿತ್ತು, ಬೆಳೆಯವರಿಗೆ ಬೆನ್ನು ತಟ್ಟೋದು ಮುಖ್ಯ, ಶಿವಣ್ಣ ಅವರೇ ನಮಗೆ ಸ್ಫೂರ್ತಿ, ನಮ್ಮನ್ನೆಲ್ಲ ಮೀರಿಸಿ ನೀವು ಬೆಳೆದ್ರೆ ಅದೇ ನಮಗೆ ನೀವು ಕೊಡೋ ಗೌರವ ಎಂದು ಯಶ್ ಅವರು ಫೋನ್ನಲ್ಲಿ ಕರೆಯಲ್ಲಿ ಹೇಳಿದ್ದಾರೆ. ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಶೋ ವೇದಿಕೆಯಲ್ಲಿ ನಟ ಧನುಷ್ ಅವರು ಕಳೆದ ಬಾರಿ ರಾಕಿಂಗ್ ಸ್ಟಾರ್ ಯಶ್ ಅವರ KGF ಸಿನಿಮಾದ ಧೀರ ಧೀರ ಸುಲ್ತಾನ ಹಾಡಿಗೆ ಡ್ಯಾನ್ಸ್ ಮಾಡಿದರು. ಇದೀಗ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ ಕಂಠಿ ಪಾತ್ರದಲ್ಲಿ ನಟ ಧನುಷ್ ಅವರಿಗೆ ರಾಕಿಂಗ್ ಸ್ಟಾರ್ ಯಶ್ ಅವರು ಫೋನ್ನಲ್ಲಿ ಕರೆ ಮಾಡಿ ಮಾತನಾಡಿದ್ದಾರೆ. ಡ್ಯಾನ್ಸ್ ನೋಡಿ ಶಿವಣ್ಣ ಅವರು ಧನುಷ್ಗೆ ನಿಮ್ಮ ಡ್ಯಾನ್ಸ್ ನನಗೆ ಬಗ್ಗೆ ಅವರಿಗೆ ಕರೆ ಮಾಡಿ ಹೇಳುತ್ತೇನೆ ಅಂತಿದ್ರು. ಇದೀಗ ಯಶ್ ಅವರೇ ಧನುಷ್ ಅವರಿಗೆ ಕರೆ ಮಾಡಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಡ್ಯಾನ್ಸ್ ಚೆನ್ನಾಗಿ ಮಾಡಿದ್ದೀರಾ, ಸಖತ್ ಆಗಿತ್ತು, ಬೆಳೆಯುವವರಿಗೆ ಬೆನ್ನು ತಟ್ಟೋದು ಮುಖ್ಯ, ಶಿವಣ್ಣ ಅವರೇ ನಮಗೆ ಸ್ಫೂರ್ತಿ, ನಮ್ಮನ್ನೆಲ್ಲ ಮೀರಿಸಿ ನೀವು ಬೆಳೆದರೆ ಅದು ನಮಗೆ ನೀವು ಕೊಡುವ ಗೌರವ ಎಂದು ಯಶ್ ಅವರು ಫೋನ್ ಕರೆಯಲ್ಲಿ ಹೇಳಿದ್ದಾರೆ. ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ರಿಯಾಲಿಟಿ ಶೋನಲ್ಲಿ ಒಬ್ಬ ಡ್ಯಾನ್ಸ್ ಬರೆದ ಒಂದು ಸೆಲೆಬ್ರಿಟಿಗಳು ಪ್ರೊಫೆಷನಲ್ ಡ್ಯಾನ್ಸರ್ಗಳ ಜೊತೆ ಸೇರಿಕೊಂಡು ಡ್ಯಾನ್ಸ್ ಮಾಡುತ್ತಿದ್ದಾರೆ. ಇದೀಗ ಧನುಷ್ ಅವರ ಡ್ಯಾನ್ಸ್ಗೆ ಇಡೀ ಕರ್ನಾಟಕದ ಜನತೆ ಮನಸೋತಿದೆ ಅಂತಾನೆ ಹೇಳ್ಬೋದು. ಅದರಲ್ಲಿ ಯಶ್ ಅವರು ಕೂಡ ಒಬ್ರು. ಇದೀಗ ಯಶ್ ಅವರು ಕರೆ ಮಾಡಿ ಧನುಷ್ ಅವರಿಗೆ ಒಳ್ಳೆಯ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಒಳ್ಳೆ ಸಖತ್ತಾಗಿ ಮಾತನಾಡಿದರೆ ನಮ್ಮನ್ನೆಲ್ಲ ಮೀರಿಸಿ ನೀವು ಬೆಳೆಯಬೇಕು ಅನ್ನೋ ಒಳ್ಳೆಯ ಪದಗಳನ್ನ ಹೇಳಿದ್ದಾರೆ. ಇದು ನಿಜವಾದ ನಿಜವಾದ ಒಬ್ಬ ನಾಯಕ ನಟನ ಒಂದು ಗೌರವ ಅಂತಾನೆ ಹೇಳ್ಬೋದು. ಈ ರೀತಿಯಾಗಿ ಸಣ್ಣ ಒಂದು ನಟರನ್ನ ಬೆಳೆಸೋದು ಇದೇ ಒಂದು ಗುಣ ಅಂತಾನೆ ಯಶ್ ಅವ್ರನ್ನ ಹೇಳ್ಬೇಕು. ಸೊ ಯಶ್ ಅವರ ಈ ಒಂದು ಮಾತು, ಅವರ ಒಂದು ನಡವಳಿಕೆಗೆ ಅತಿ ಹೆಚ್ಚು ಜನ ಫ್ಯಾನ್ಸ್ ಇದ್ದಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಸೊ ಎಷ್ಟು ಮುಗ್ಧತೆಯಿಂದ ಒಬ್ಬ ಸಣ್ಣ ನಟನನ್ನ ಮಾತನಾಡಿಸಿದ್ರು ಅನ್ನೋದು ಇದೇ ಒಂದು ಆಡಿಯೋ ಸಾಕ್ಷಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು.